ನಮಸ್ಕಾರ. ಈ ಒಂದು ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಎರಡು ತುಂಬಾನೇ ಇಂಟ್ರೆಸ್ಟಿಂಗ್ ಆದರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಕಾಣೋ ಎರಡು ಜೀವಕ್ರಿಯೆಗಳ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣಲ್ವಾ? ಮಾನವನ ತ್ಯಾಗ ಅಂದ್ರೆ ಉದಾರತೆ, ಇದಕ್ಕೂ ಒಂದು ಗಿಡದ ಚಾಕಚಕ್ಯತೆಗೂ ಏನ್ ಸಂಬಂಧ ಇರ್ಬೋದು? ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಇವೆರಡನ್ನೂ ಜೋಡಿಸೋ ಒಂದು ಕುತೂಹಲಕಾರಿ ಎಳೆ ಇದೆ. ಮೊದಲಿಗೆ ನಾವು ಅಂಗಾಂಗ ದಾನದ ಬಗ್ಗೆ ಮಾತಾಡೋಣ. ಇದೊಂದು ನಿಜಕ್ಕೂ ಮಹಾನ್ ಕೊಡುಗೆ ಅಲ್ವಾ? ಜೀವವನ್ನೇ ದಾನ ಮಾಡಿದ ಹಾಗೆ. ಹಾಗಾದ್ರೆ ಅಂಗಾಂಗ ದಾನ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಒಂದು ವೈದ್ಯಕೀಯ ಪ್ರಕ್ರಿಯೆ. ಇದರಲ್ಲಿ ದಾನಿ ಅಂತ ಕರೆಯೋ ಒಬ್ಬ ವ್ಯಕ್ತಿಯಿಂದ ಒಂದು ಅಂಗವನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದು ಯಾರಿಗೆ ಆ ಅಂಗದ ಅವಶ್ಯಕತೆ ಇದೆಯೋ ಅಂದ್ರೆ ಸ್ವೀಕರಿಸುವವರಿಗೆ ಕಸಿ ಮಾಡಲಾಗತ್ತೆ. ಇದು ಅಕ್ಷರಶಃ ಜೀವ ಉಳಿಸೋ ಒಂದು ಕೆಲ್ಸ. ನೋಡಿ, ಯಾವೆಲ್ಲ ಅಂಗಗಳನ್ನ ದಾನ ಮಾಡ್ಬೋದು ಅಂತ. ಕಾರ್ನಿಯಾದಿಂದ ಹಿಡಿದು ಹೃದಯ, ಮೂತ್ರಪಿಂಡಗಳು, ಯಕೃತ್, ಶ್ವಾಸಕೋಶಗಳು ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಇವುಗಳಲ್ಲಿ ಒಂದೊಂದು ದಾನವೂ ಕೂಡ ಒಬ್ಬರ ಬದುಕನ್ನೇ ಬದಲಿಸೋ ಶಕ್ತಿ ಹೊಂದಿದೆ. ಕಣ್ಣು ಕಾಣದವರಿಗೆ ದೃಷ್ಟಿ ಕೊಡಬಹುದು, ನಿಂತು ಹೋಗೋ ಸ್ಥಿತಿಯಲ್ಲಿದ್ದ ಹೃದಯಕ್ಕೆ ಹೊಸ ಜೀವ ಕೊಡಬಹುದು. ಪ್ರತಿಯೊಂದು ದಾನವೂ ವೈದ್ಯಕೀಯ ವಿಜ್ಞಾನದ ಒಂದು ಪವಾಡವೇ ಸರಿ. ಈ ಅಂಗಾಂಗ ದಾನದಲ್ಲಿ ಮುಖ್ಯವಾಗಿ ಎರಡು ರೀತಿ ಇದೆ. ಒಂದು ಜೀವಂತ ದಾನ, ಅಂದರೆ ದಾನಿ ಬದುಕಿರುವಾಗಲೇ ತಮ್ಮ ಒಂದು ಕಿಡ್ನಿ ಅಥವಾ ಲಿವರ್ನ ಒಂದು ಭಾಗವನ್ನ ದಾನ ಮಾಡೋದು. ಇನ್ನೊಂದು ಮರಣಾನಂತರದ ದಾನ, ಅಂದರೆ ವ್ಯಕ್ತಿಯ ಮಿದುಳು ನಿಷ್ಕ್ರಿಯಗೊಂಡಾಗ ಅಥವಾ ಮರಣದ ನಂತರ ಅವರ ಅಂಗಗಳನ್ನ ದಾನ ಮಾಡೋದು. ಹೆಚ್ಚಿನ ಅಂಗಾಂಗ ದಾನಗಳು ನಡೆಯೋದು ಇದೇ ರೀತಿ. ಸರಿ, ಮಾನವರ ಈ ತ್ಯಾಗದ ಕಥೆಯಿಂದ ಈಗ ನಾವು ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಜಗತ್ತಿಗೆ ಹೋಗೋಣ. ಅದು ಸಸ್ಯಗಳ ಜಗತ್ತು. ಪ್ರಾಣಿಗಳ ಹಾಗೆ ಸಸ್ಯಗಳಿಗೂ ತಮ್ಮ ದೇಹದಿಂದ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಬೇಕಾಗತ್ತೆ. ಆದ್ರೆ ಅವು ಒಂದೇ ಕಡೆ ನಿಂತಿರ್ತಾವಲ್ಲ, ಹಾಗಾಗಿ ಅವುಗಳು ಬಳಸೋ ತಂತ್ರಗಳು, ಅವುಗಳ ವಿಧಾನಗಳು ಅಬ್ಬಾ, ನಿಜಕ್ಕೂ ಅದ್ಭುತ. ಇಲ್ಲಿ ಒಂದು ತುಂಬನೇ ಆಶ್ಚರ್ಯಕರವಾದ ವಿಷಯ ಇದೆ ಗೊತ್ತಾ? ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಆಮ್ಲಜನಕವನ್ನ ಉತ್ಪಾದಿಸ್ತವೆ. ನಮ್ಗೆಲ್ಲ ಅದೇ ಪ್ರಾಣವಾಯು. ಆದ್ರೆ ಸಸ್ಯದ ದೃಷ್ಟಿಯಿಂದ ನೋಡಿದ್ರೆ ಆ ಆಮ್ಲಜನಕ ಕೂಡ ಒಂದು ತ್ಯಾಜ್ಯ ವಸ್ತು. ಅದು ಹೊರ ಹಾಕ್ಲೇಬೇಕು. ಸಸ್ಯಗಳು ತ್ಯಾಜ್ಯವನ್ನ ಹೊರಹಾಕೋಕೆ ಬಳಸೋ ಒಂದು ಮುಖ್ಯ ವಿಧಾನ ಅಂದ್ರೆ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್. ಅಂದ್ರೆ ಗಿಡಗಳು ತಮ್ಮ ಎಲೆಗಳ ಮೂಲಕ ಹೆಚ್ಚುವರಿ ನೀರನ್ನ ಹಬೆಯ ರೂಪದಲ್ಲಿ ಹೊರಕಳಿಸ್ತವೆ. ಇದು ನಮಗೆ ಬೆವರು ಬಂದ ಹಾಗೆ ಅನ್ಕೋಬಹುದು. ಇದರಿಂದ ಗಿಡ ತಂಪಾಗಿರುತ್ತೆ, ಜೊತೆಗೆ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನ ಎಳೆದುಕೊಳ್ಳೋಕೂ ಸಹಾಯ ಆಗತ್ತೆ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಸಸ್ಯಗಳ ಹತ್ರ ಇನ್ನೂ ಬೇರೆ ಬೇರೆ ಸೂಪರ್ ಟೆಕ್ನಿಕ್ಸ್ಗಳಿವೆ. ಮೊದಲನೇದಾಗಿ ಅವು ತ್ಯಾಜ್ಯವನ್ನೆಲ್ಲ ಎಲೆಗಳಲ್ಲಿ ತುಂಬಿಸಿ ಆಮೇಲೆ ಆ ಎಲೆಗಳನ್ನೇ ಉದುರಿಸ್ಬಿಡ್ತವೆ. ಎರಡನೇದಾಗಿ ತಮ್ಮ ಜೀವಕೋಶಗಳಲ್ಲಿರೋ ವ್ಯಾಕ್ಯೂಲ್ಸ್ ಅನ್ನೋ ಜಾಗದಲ್ಲಿ ತ್ಯಾಜ್ಯವನ್ನ ಶೇಖರಿಸಿಡ್ತವೆ. ಮೂರನೇದಾಗಿ ಕೆಲವು ತ್ಯಾಜ್ಯಗಳನ್ನ ರಾಳ ಮತ್ತು ಅಂಟಿನ ರೂಪದಲ್ಲಿ ಹೊರಹಾಕ್ತವೆ. ಇನ್ನು ಕೆಲವು ಗಿಡಗಳು ತಮ್ಮ ಬೇರುಗಳ ಮೂಲಕವೇ ನೇರವಾಗಿ ಮಣ್ಣಿಗೆ ತ್ಯಾಜ್ಯವನ್ನ ವಿಸರ್ಜಿಸ್ಬಿಡ್ತವೆ. ಎಂಥ ಚಾಣಾಕ್ಷತನ ಅಲ್ವಾ? ಹಾಗಾದ್ರೆ ಇಷ್ಟೊತ್ತು ನಾವು ನೋಡಿದ ಈ ಎರಡು ಪ್ರಕ್ರಿಯೆಗಳನ್ನ, ಅಂದ್ರೆ ಅಂಗಾಂಗ ದಾನ ಮತ್ತು ಸಸ್ಯ ವಿಸರ್ಜನೆಯನ್ನ ಒಟ್ಟಿಗೆ ಇಟ್ಟು ಅವುಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಹೋಲಿಕೆ ಎಲ್ಲವನ್ನೂ ಸ್ಪಷ್ಟಪಡಿಸತ್ತೆ. ಅಂಗಾಂಗ ದಾನದ ಉದ್ದೇಶ ಇನ್ನೊಬ್ಬ ವ್ಯಕ್ತಿಯಲ್ಲಿ ವಿಫಲವಾದ ಅಂಗವನ್ನು ಬದಲಿಸುವುದು. ಇದು ಮಾನವನ ಹಸ್ತಕ್ಷೇಪದಿಂದ ನಡೆಯುವ ಒಂದು ಪ್ರಕ್ರಿಯೆ. ಆದ್ರೆ ಸಸ್ಯ ವಿಸರ್ಜನೆ ಅನ್ನೋದು ದೇಹದಿಂದ ತ್ಯಾಜ್ಯವನ್ನು ತೆಗೆದುಹಾಕುವ ಒಂದು ನೈಸರ್ಗಿಕ ಪ್ರಕ್ರಿಯೆ. ಒಂದು ಕಡೆ ತ್ಯಾಗ, ಇನ್ನೊಂದು ಕಡೆ ಬರೀ ವಿಸರ್ಜನೆ. ಒಂದು ಜೀವ ಉಳಿಸಿದ್ರೆ ಇನ್ನೊಂದು ತನ್ನ ಜೀವವನ್ನ ತಾನೂ ಉಳಿಸ್ಕೊಳ್ಳುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆ ಬಗ್ಗೆ ಯೋಚಿಸೋಣ. ಜೀವ ಮುಂದುವರಿಬೇಕು ಅಂದ್ರೆ ತ್ಯಾಗ ಮತ್ತು ವಿಸರ್ಜನೆ ಈ ಎರಡೂ ಅನಿವಾರ್ಯನಾ? ಒಂದು ಕಡೆ ಸಕ್ರಿಯವಾಗಿ ಕೊಡೋದು, ಇನ್ನೊಂದು ಕಡೆ ನಿಷ್ಕ್ರಿಯವಾಗಿ ಹೊರಹಾಕೋದು. ಇವೆರಡೂ ಕೂಡ ಜೀವಚಕ್ರದ ಅತ್ಯಂತ ಮೂಲಭೂತ ಮತ್ತು ಅವಿಭಾಜ್ಯ ಅಂಗಗಳು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು.